ಬರುತ್ತೆ ಅದು. ಅಲ್ಲಿ ಸಾಬ್ ಮಾಡ್ತೀರಾ ಕ್ಯಾಮ್ರಾ ಹಿಂದೆ ತೋರಿಸ್ತಾರೆ ಇಲ್ಲ ಅದರಲ್ಲಿ ಕಾಣ್ತದ ಕಾಣ್ತಾ ಇಲ್ಲ 500 ಅಡಿ ఉండేది ఆడతప్పుడు ఇంకా ధర్మస్థలం కనపడిస్తే ఒకే రూట్ అయితే ರೆಡ್ ಮಾರ್ಕ್ 1 ಮೀಟರ್ ಅಂತ ಲೆಕ್ಕನಾ? ರೆಡ್ ಟೇಪ್ ಹಾಕಿದ್ರಲ್ಲ ಅದು 1 ಮೀಟರ್ ಅಂತನಾ? ಈಗ ಬೆಳಗ್ಗೆಯಿಂದ ನೀರು ಆನ್ ಮಾಡಿದ್ರಣ್ಣ? ಬೆಳಿಗ್ಗೆ ಸ್ವಲ್ಪ ಆನ್ ಮಾಡಿದ್ವಿ. ಕಾಣಿಸ್ತಾ ಇದೆಯಲ್ಲ ಅಣ್ಣ, ಇದು ಬಂದ್ಬಿಟ್ಟು ಕಬ್ಬಿಣದ ಕೇಸಿಂಗ್ ಹಾಕಿರ್ತೀರಲ್ಲ, ಆ ಕೇಸಿಂಗು ಎಂಡ್ ಆಗಿದೆ ಅಂತ. ಆ್ಯಕ್ಚುಲಿ ಇವಾಗ ಇದು ನನ್ನ ಹೈಟಿಗೆ ನಾನು ಇಟ್ಕೊಂಡಿದ್ದೀನಿ, ನನಗೆ ಕಾಣಿಸೋ ಥರ. ನಿಮಗೆ ಫೋನು ಕಳಿಸಿದ್ಮೇಲೆ ನೀವು ಆರಾಮಾಗಿ ಮನೇಲಿ ನೋಡ್ಬೋದು. ಇದು ಕಬ್ಬಿಣದ ಕೇಸಿಂಗ್ ಎಂಡ್ ಆಯಿತು. ಹೌದು. ನೆಕ್ಸ್ಟ್ ಬರೋದು ನೋಡಿ, ಇದು ಅಲ್ಲಿಂದ ಕೆಳಗಡೆ ಇದೆಯಾ ಕಬ್ಬಿಣ? ಅಲ್ಲಿಂದ ಇಲ್ಲ ಇಲ್ಲಿವರೆಗೂ ಅಷ್ಟೇ ಕಬ್ಬಿಣ ಇರೋದು. ಅಂದರೆ ಈ ಮೆದು ಬಂಡೆ ಭೂಮಿ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಬಂಡೆ ಕಲ್ಲು. ಅದಾಗಿದ ತಕ್ಷಣ ಗಟ್ಟಿ ಕಲ್ಲು ಎಲ್ಲಿ ಸಿಗುತ್ತೆ ಆವಾಗ ಸ್ಟಾಪ್ ಮಾಡ್ತಾರೆ. ಈಗ ನೋಡಿ ಇಲ್ಲಿ ಹಾಕಿದ್ದಾರೆ ಅಲ್ವಾ, ಗೊತ್ತಾಯ್ತು. ಕೇಸಿಂಗ್ ಇಲ್ಲಿವರೆಗೂ ಹೋಗಿದೆ, ಕ್ಯಾಮ್ರಾ ಎಲ್ಲೋಗಿದೆ ಅಲ್ಲಿವರೆಗೂ ಹೋಗಿದೆ. ಇನ್ನು ನೆಕ್ಸ್ಟ್ ಹೋಗಿರೋದು ಬಂಡೆಕಲ್ಲು. ಇವಾಗ ಫಿಲ್ಟರ್ ಪೈಪ್ ಹಾಕ್ತೀವಿ, ಅದು ಇಲ್ಲಿಗೆ ಲಾಸ್ಟ್ ಆಗುತ್ತಾ? ಇಲ್ಲ, ಅದು ಫುಲ್ ಎಂಡ್ವರೆಗೂ ಹೋಗುತ್ತೆ, ಅದು ಕೆಳಗಡೆವರೆಗೂ. 4 ಇಂಚ್ ಬರಲಿದೆ, ಇದು 6 ಇಂಚ್ ಇದೆ ಕೇಸಿಂಗ್. ಆ್ಯಕ್ಚುಲಿ ಇದು ಬಂದ್ಬಿಟ್ಟು 56 ಅಡಿ ಇದೆ, ಅದು ಅವರು 60 ಅಡಿ ಕೇಸಿಂಗ್ ಇಳಿಸಿರ್ತಾರೆ, ಆಮೇಲೆ ಕಟ್ ಮಾಡಿರೋದು ಏನೋ ಮಾಡಿರ್ತಾರೆ. ಸೊ ಇವಾಗ ಸದ್ಯಕ್ಕೆ 56 ಅಡಿ ಇದೆ, 60 ಅಡಿ ಕೇಸಿಂಗ್ ಇದೆ. ಅದಾದಮೇಲೆ ನೋಡಿ ಕಲ್ಲು ಬಂದಿದೆ. ಇದೆಲ್ಲ ಬಂಡೆನಾ? ಬಂಡೆ. రౌండ్గా ఉన్నది ఎవరదు డ్రిల్లింగ్ రౌండ్ వేస్తున్నది బిట్టు బొరవలు బిట్టు ఆడ నీళ్ళు సోర్స్ ఉన్నది కూడా చూపిస్తుంది అట్లా దాని నుంచి పడతాయి నీళ్ళు అనేసి. అవును. ನಿಮ್ಗೆ ಈ ಥರ ಪ್ಲೈನ್ ಆಗಿದ್ರೆ ಅಲ್ಲಿ ನೀರೇನು ಬರಲ್ಲ. ಸೊ ಈ ಥರ ಬರೀ ಬಂಡೆ ಮಾತ್ರ ಹೋಲ್ ಆಗಿರುತ್ತೆ. ಪದರ ಸಿಕ್ಕಿದ್ರೆ ಅಲ್ಲಿಂದ ಸಿಗುತ್ತೆ. ಫುಲ್ ಬಂಡೆ ಅಂತದ. ಈಗ ನಿಮಗೆ ನೀರಿಲ್ಲ, ಈ ಡ್ರಾಪ್ ವಾಟರ್ ಎಷ್ಟು ಮೀಟರ್ ಹೋಗಿದೆ ಅಂತ ಇಲ್ಲ ಇಲ್ಲಿ ಬರುತ್ತೆ. ನಿಮ್ಗೆ ಏನಂದ್ರೆ ಇಲ್ಲಿಂದ ಒಂದು ಡ್ರಾಪ್ ವಾಟರ್ ಬರ್ತಾ ಇದೆ. ಡ್ರಾಪ್ ವಾಟರ್ ಇಲ್ಲ ನೀರಿಲ್ಲ. ಡ್ರಾಪ್ ಒಂದು 88 ಅಡಿಲಿ ಒಂದು ಸೋರ್ಸ್ ಇದೆಯಾ, ಡ್ರಾಪ್ ವಾಟರ್ ಬರ್ತಾ ಇದೆ. ಬಟ್ ಅದು ಡ್ರಾಪ್ ವಾಟರ್, ಸ್ಮಾಲ್ ವಾಟರ್ ಅಂತ ಕರಿತೀವಿ, ಸ್ಮಾಲ್ ಸೋರ್ಸ್ ಅಂತ ಕರಿತೀವಿ ನಾವು ಅದನ್ನು. ಇಲ್ಲಿ ಕಾಣಿಸುತ್ತೆ ನೋಡಿ ನಿಮಗೆ ನೀರು ಬೀಳ್ತಾ ಇರೋದು, ಅಲ್ಲಿ ಬೀಳ್ತಾ ಇದೆ ದರಿ, ಅದೇ ಇದರ ಪಕ್ಕ ಹಂಗೆ ಎಲ್ಕೊಂಡು. ಬಟ್ ಅದೇನಂದರೆ ಅದು ಪರ್ಮೆಂಟು ಅಲ್ಲ, ನಿಮ್ಗೆ ಅದ್ರಲ್ಲಿ ಜಾಸ್ತಿನೂ ಬರೋದಿಲ್ಲ, ಜಸ್ಟ್ ಅದು ಡ್ರಾಪ್ ವಾಟರ್ ಅಷ್ಟೇ. ಒಂದು ಸೋರ್ಸ್ ಇದೆ. ಡ್ರಾಪ್ ಪಡ್ತಾ ಹಂಗೆ. ನೀರು ಐತಲ್ಲ ಅಣ್ಣ, ಇದೆಯಾ?
ಸ್ಟಾಕ್ ವಾಟರ್. ಹಾರ್ಡ್ವರ್ಕ್ ನೀರು ఇప్పుడు ಎಷ್ಟು ಮೀಟರ್ ಆಗಿದೆ ಅಲ್ಲಿಗೆ? ಎಷ್ಟು ಒಳಗಡೆ ಇದೆ ನೀರು? 131ಗೆ ವಾಟರ್ ಲೆವೆಲ್ ಇದೆ. ಅದೇ 130ಗೆ ಒಂದು ಅರ್ಧ ಇಂಚ ಕಾಲು ಇಂಚ ಸಿಕ್ಕಿದೆ. ಇದು ವಾಟರ್ ಲೆವೆಲ್ ಸರ್. ಇದು ಅಲ್ಲಿ ನಿಂತ್ಕೊಂಡಿದೆ. ಅಲ್ಲಿ ನಿಂತಿದೆ ನೋಡಿ ನೀರು. ಕಾಣಿಸ್ತಾ ಇಲ್ವಾ? 130 ಅಡಿ. ಅಣ್ಣ ಮೋಟ್ರ್ ಆನ್ ಮಾಡಿ ಇವಾಗ. ನೀರು ಎಲ್ಲಿ ಹೋಗುತ್ತೆ? ಇಲ್ಲಿಗೆ ಬರುತ್ತಾ? ಪೈಪ್ ಇದೆ ಬಿಡಿ. ಒಳಗಡೆ ಇದೆ ಅಲ್ವಾ ಪೈಪ್? ಇಲ್ಲೆಲ್ಲ ಚೆಲ್ಲಲ್ಲ ತಾನೆ? ಸರಿ ಆನ್ ಮಾಡಿ ಈಗ. ಒಟ್ಟಿನಲ್ಲಿ ಇಲ್ಲೆಲ್ಲ ನೀರು ಚೆಲ್ಲಬೇಡಿ, ಯಾಕಂದರೆ ಅದು ಸಂಪಿಲ್ವಾ? ಸಂಪ್ ಹಾಕ್ಬಿಡಿ. ಡ್ರಮ್ಗೆ ಹಾಯಿಸ್ಬೋಣ. ಡ್ರಮ್ಗೆ ಯಾಕಂದ್ರೆ ಆಮೇಲೆ ತುಂಬೋಗಿ ಮತ್ತೆ ಇಲ್ಲೆಲ್ಲ ಹರ್ಕೊಂಬರುತ್ತೆ ನೋಡಿ. ಆನ್ ಮಾಡಿದ್ದಾರೆ ನೋಡಿ ಈಗ. ಈಗ ಮತ್ತೆ ಯಾಕೆ ಆನ್ ಮಾಡಿದ್ರೆ ಅರ್ಧ ಗಂಟೆ ಆದ್ಮೇಲೆ ಕಮ್ಮಿ ಆಗ್ಬಿಡುತ್ತಲ್ಲ? ಚೆಕ್ ಮಾಡೋಣ ಹೇಳಿ. ನೋಡಿ ನೀರು ಕೆಳಗಡೆ ಹೋಗ್ತಾ ಇದೆ ನೋಡಿ. ಕಾಣಿಸ್ತಾ ಇದೆಯಾ? ಸೈಜ್ ಬರ್ತಾ ಇದೆ ನೀರು. ಇದೇನು ಡ್ರಾಪ್ ವಾಟರ್ ತುಂಬಿರೋದೇನಾದ್ರು? ಬೆಳಿಗ್ಗೆ ಒಂದ್ಸಲ ಆನ್ ಮಾಡಿದ್ದಾರೆ. ಇರೋ ಸ್ಟಾಕ್ ವಾಟರ್ನ ನೀರು ಖಾಲಿ ಮಾಡಿದೆ. ತಿರ್ಗಾ ಮತ್ತೆ ಸೋರ್ಸು ನೀರು ಬಂದಿದೆ. ಅದೇ ನೀರು ಆನ್ ಮಾಡಿರೋದು ನೀರು ಖಾಲಿ ಆಗ್ತಾ ಇದೆ ಅದರಲ್ಲಿ. ఏమి ఏడున్నారు మీరు? వస్కరిలే నేను అట్లా వస్తా ఉన్నాను. ఈడ ఈడ దొడ్డి నేను దత్తాత్రేయ దేవస్థానం కాడికి వచ్చానా? 10 నిమిషాలు బయలుదేరుతాను. ಹಲೋ ಮಂಜಣ್ಣ, ಎಲ್ಲಿದ್ಯಮ್ಮ? ಏನಾಗ್ತಾ ಇದೆಯಪ್ಪ? ಇನ್ನು ನರ್ಸರಿನಲ್ಲೇ ಇದೀವಿ. ಇನ್ನೂ ಮೋಲ್ಡ್ ಆಗಿಲ್ಲಮ್ಮ. ಕಾಲಮ್ ಬಾಕ್ಸ್ ಇವತ್ತು ಬಿಚ್ಚಿದ್ವಿ. ಗೋಡೆ ಕಟ್ಟಬೇಕು, ವರ್ಷ ಎಲ್ಲ ಬಿಡಿಸ್ತಾ ಇದ್ದೀವಿ. ಎಲ್ಲಪ್ಪ ಮದುವೆ ಆಯ್ತಲ್ಲಪ್ಪ. ಯಾವ ಹುಡುಗ ಹಾಂಗೊಲ್ಲು ಹೋಗಿ ಮನೆ ತುಂಬಿಸ್ಕೊಂಡ್ರ? ಮನೆ ತುಂಬಿಸ್ಬಿಟ್ಟು ಬಂದ್ರೇನಪ್ಪ ಅಂದೆ. ವರಂಗಲ್ಗೆ ಅದು ನೀನೇನೇ ಮಾರ್ಕೆಟ್ಗೆ ಹೋಗಿ ಬಂದಂಗೆ ಹೇಳ್ತೀಯ. ಹೈದ್ರಾಬಾದು ವರಂಗಲ್ಲು. ನಾವು ಇಲ್ಲಿ ಮಾರ್ಕೆಟು ಹೆಬ್ಬಾಳಕ್ಕೆ ಹೋಗಿ ಬರಲ್ವಾ? ಹಂಗೆ ನೀನು ಹೈದ್ರಾಬಾದು, ವರಂಗಲ್ಲು, ವಿಶಾಖಪಟ್ಟಣ. ಅಯ್ಯೋ ದೇವ್ರೆ, ಅದು ಹೆಂಗೆ ಓಡಿಸ್ತಿರೋ ಗಾಡಿಗಳು ಜೀವನ. ಕಷ್ಟಜೀವಿ ಇದೆಯಾ? ಮಾಡ್ತಾ
ಏನು ಇವಾಗ ಏನೊಂದು ಗಡ್ಡ ಬಂದಿರೋದು ಹೋಗ್ಲಿ. ಅಲ್ಲ ದುಡ್ಡು ಕೊಡ್ತೀಯ, ಅವ್ನು ಮಾಡ್ಕೊಡೋದಕ್ಕೆ ಏನಂತೆ ಕತೆ? ಹಾಂ ನೋಡು ಏನೋ ಗೆಡ್ಡಿನ ಆಗ್ಬಿಟ್ಟ ಆನಂದ. ಹಾಂ ಆನಂದ ಹೆಂಗ ಹಸಿರು ಬಂದ್ಬಿಡ್ತು. ఇక్కడ పళ్ళంలో తోసిన ఆరాంగా అక్కడే ఈదుకొని ఆరాంగా ఉంటాడు కింద అందవాడు కదా. అట్లా అదే రాష్ట్ర బాగుంటే అట్లా పాపం చూడు మా దర్శన్కి అన్నీ ఉంది, పాపం అట్లా ఉన్నాడు వాడు. ಆಡಲೇಬೇಕು, ಇಲ್ಲಾಂದರೆ ಅಷ್ಟೇ. ಸಕ್ಕತ್ತಾಗಿದೆ ಗುರು. ಹೋಗಿದ್ದೆ 2 ಸಲ ಹೋಗ್ತೀನಿ. ಫಸ್ಟ್ ಶೋನೇ ನಾವು. ಏನದಿಲ್ಲ ಪತ್ರಿಕೆ ಕೊಡೋಕ್ಕಾಗತ್ತೆ ನಾವು. ಆಲ್ ಓವರ್ ಇಂಡಿಯಾನೇ ರಿಲೀಸ್ ಮಾಡಿಸಿದ್ದೀವಿ. ಎಲ್ಲ ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ. ರಾಜಕೀಯ ಲುಕ್ ವೈಸ್ ಚೆನ್ನಾಗಿದೆ, ಪಿಕ್ಚರೈಸ್ ಚೆನ್ನಾಗಿದೆ, ಸ್ಟೋರಿ ಮಾಮೂಲಿನೇ. ಇವಾಗ ಏನು ಎಲ್ಲ ಸ್ಟೋರಿಗಳು ಹೊಸದೆಲ್ಲಿ ಕಂಡು ಹಿಡಿತಾರೆ ಎಲ್ಲ ಅದನ್ನೇ ಸ್ವಲ್ಪ ತಿರುಗಿಸಿ ಮಾಡ್ತಾರೆ. ಆದರೆ ಸಿನಿಮಾಟೋಗ್ರಫಿ, ಕೊರಿಯೋಗ್ರಫಿ, ಪಿಕ್ಚರೈಸ್ ಎಲ್ಲ ಚೆನ್ನಾಗಿದೆ. ಲುಕ್ ಚೆನ್ನಾಗಿದೆ, ಹೊಸ ಲುಕ್ಕಲ್ಲಿದ್ದಾನೆ. ಅಂದರೆ ಇನ್ನೊಂದೇನೆಂದರೆ ಎಲ್ಲರನ್ನೂ ಕನ್ನಡದವ್ರನ್ನೇ ಹಾಕ್ಕೊಂಡಿದ್ದಾನೆ. ಅದೊಂದು ಸ್ವಲ್ಪ ನಮ್ಮ ಹೆಮ್ಮೆ ಅನಿಸುತ್ತೆ. ಬೇರೆ ರಾಜ್ಯದವರು ಬೇರೆ ಇದ್ದವ್ರು ಯಾರೂ ಇಲ್ಲ, ಎಲ್ಲ ನಮ್ಮವರ ಆ್ಯಕ್ಟರ್ಗಳು. ಚೆನ್ನಾಗಿದೆ, ಬೋರ್ ಆಗಲ್ಲ ಸಿನಿಮಾ. ಲಾಸ್ಟಲ್ಲಿ CM ಆಗ್ತಾನಪ್ಪ. ಎಲ್ಲ ಈ ಕಡೆ ಬರಲೇ ಇಲ್ಲ, ಬಾರಯ್ಯ. ಇನ್ನೊಂದು ಪ್ಲ್ಯಾನ್ ಕೇಳಬೇಕು ಬಾರಯ್ಯ ನಿಮ್ಮ ಹತ್ರ ಮೆಟ್ಲ್ದು. ಮೆಟ್ಲ್ದೊಂದು ಪ್ಲ್ಯಾನ್ ಕೇಳಬೇಕು ಮುಂದೆ ರೋಡ್ದು. ಐಡಿಯಾ ಹೌದು. 12 ಗಂಟೆಗೆ. ಹಾಂ ಬಾ. ಎಲ್ಲಿಂದ ಬರ್ತಾ ಇದೆ ನೀರು ಮೇಲ್ಗಡೆ ನಾನು ಹೇಳಿದ್ನಲ್ಲ 88ರಲ್ಲಿ ಸೋರ್ಸು. ಅದೊಂದೇ ಮೇಲ್ಗಡೆಯಿಂದ, ಇನ್ನೆಲ್ಲೂ ನೀರಿಲ್ಲ, ಎಲ್ಲೂ ಮೇಲ್ಗಡೆಯಿಂದ ಬರ್ತಾ ಇಲ್ಲ ನೀರು. ಅಷ್ಟೆಲ್ಲ ನನಗೆ ಸಿಕ್ಕಿರೋದೇ 480 ಅಡಿ 500 ಅಡಿಗೆ ನೀರು ಸಿಕ್ಕಿರೋದು. ಹಾಂ, ಬಟ್ ಈ 88 ಅಡಿ ಎಲ್ಲಿವರೆಗೂ ನೀರಿದೆ? 150 ಅಡಿಗೆ ಇಲ್ಲ, 131 ನೀರಿದೆ ವಾಟರ್ ಲೆವೆಲ್. ಅಲ್ಲಿ ಇದೆ ನೀರು, ತುಂಬ ಇದೆ. ನೀರಿಲ್ಲ, ವಾಟರ್ ಲೆವೆಲ್ ಇದೆ, ಸ್ಟಾಕ್ ವಾಟರ್ ಸರ್. ಏನಾಗುತ್ತೆ, ನೀವು ನೀರು ಎತ್ತಾ ಇರ್ತೀರಾ, ಸ್ಟಾಕ್ ವಾಟರ್ ಅಲ್ಲಿವರೆಗೂ ಇದೆ. ಅಲ್ಲಿವರೆಗೂ ಇದೆ. ಅಂದರೆ 400 ಅಡಿ ನೀರಿದೆ. ನೀರಿದೆ. ಸೊ ನಿಮ್ದು 600 ಅಡಿ ಬೋರ್ವೆಲ್ಗೆ ಆ ಲೆವೆಲಲ್ಲಿ ನೀರಿದೆ ಅಂತಂದರೆ ಚೆನ್ನಾಗಿದೆ ಅಂತಲೇ ಅರ್ಥ. ಸೊ ಅದಕ್ಕೆ ಇವಾಗ ನಾನು ನೋಡ್ತಾ ಇದ್ದೀನಿ. ನಾನು ಹೇಳ್ತೀನಿ ನೋಡಿ, ನನಗೆ 150 ಅಡಿಗೆ ಒಂದು ಕಾಲಿನ ಸಿಕ್ತು, ಅದೇ ಇದೇನೆ. ಇಲ್ಲಿ ನೋಡಿ, ಅದು 80 ಬರ್ತಾ ಐತೆ ನೋಡಿ, ಇಲ್ಲಿ ಬೀಳ್ತಾ ಐತೆ ನೋಡಿ ನೀರು. ಆಮೇಲೆ ತಿರುಗಿ ನೀರು ಸಿಕ್ಕಿಲ್ಲ, ತಿರುಗಿ 350 ಅಡಿಗೆ ಒಂದು ಅರ್ಧ ಇಂಚ್ ಸಿಕ್ತು. ಆಮೇಲೆ ತಿರುಗಿ ಎಲ್ಲೂ ಸಿಗಲೇ ಇಲ್ಲ. ಆಮೇಲೆ ತಿರುಗಿ 520 ಅಡಿಗೆ 2.5 ಇಂಚ್ ಸಿಕ್ಬಿಡ್ತು. 520 ಅಡಿ ಕರೆಕ್ಟಾಗಿ 2 ಇಂಚು 2.5 ಇಂಚ್ ಮೇಲೆ ಆಯ್ತಾ. ನಾನು 650 ಅಡಿಗೆ ಹಾಕ್ಸಿದ್ದೀನಿ. ಇವಾಗ ಈ ಥರ ಇದೆ. ನನ್ನ ಪ್ರಾಬ್ಲಮ್ ಏನಂದರೆ, ಈಗ ಆನ್ ಮಾಡಿರ್ತೀನಲ್ಲ, ಇವಾಗ ಮೋಟ್ರ್ ಎಲ್ಲಿವರೆಗೂ ಇದೆ ನೋಡಬೇಕಲ್ಲ ನಾನು. ನೋಡಿ ಹೇಳ್ತೀನಿ ನಾನೀಗ. ನೋಡಿ ಟೈಮಿಂಗ್ಸು 10:55ಕ್ಕೆ ಆನ್ ಮಾಡಿರೋದು. ಈಗ ಆಲ್ರೆಡಿ 11:04 ಆಯಿತು. ಈಗ 9 ನಿಮಿಷ ರನ್ನಿಂಗಲ್ಲಿದೆ. 9 ನಿಮಿಷನೂ ಫೋರ್ಸಲ್ಲಿ ಬರ್ತಾನೇ ಇದೆ. ಅದೇನು ಡ್ರಾಪ್ ಆಗಿರೋದು ಆ ಥರ ಏನೂ ಆಗಿಲ್ಲ. ಸೊ ಇಲ್ಲೂ ನೀರು ಖಾಲಿ ಆಗ್ತಾ ಇದೆ ನೋಡಿ. ಹಿಂಗೆ ಖಾಲಿ ಆಗಬಾರ್ದು ನೀರು ಆ್ಯಕ್ಚುಲಿ. ಇದು ಸೋರ್ಸು ನಿಮಗೆ. ಇನ್ನೊಂದು ಸೋರ್ಸ್ ಇದು ನೋಡೋಣ. ಇದು ಬರುತ್ತೆ, ಹೀಗೆ ಸುತ್ತ ಇದೆ ನೋಡಿ, ಅದು ನೀರು ಬರೋ ಜಾಗ. ಅದು ಅಲ್ಲಿಂದ ಏನಾದ್ರು ಬೀಳುತ್ತಾ ಅಂತ ನೋಡ್ತಾ ಇದ್ದೀನಿ. ಈಗ ಆಲ್ರೆಡಿ 9 ನಿಮಿಷ ಆಗಿದೆ, ಪ್ರೆಷರಲ್ಲೇ ಬರ್ತಾ ಇದೆ ನೀರು. ಹೌದು, ಬರುತ್ತೆ, ಕಮ್ಮಿ ಆಗಿಲ್ಲ. ಅದೇ ಸ್ಟಾಕ್ ಇರೋದು ಖಾಲಿ ಆಗ್ಬಿಟ್ರೆ ಮತ್ತೆ ಇದಾಗುತ್ತೆ. ಅದಕ್ಕೇನೆ ಅದನ್ನೇ ನೋಡ್ತಾ ಇದ್ದೀನಿ ನಾನು ಇವಾಗ.
ಸೆಕೆಂಡ್ ಸೋರ್ಸು ಸರ್ ಇದು. ಯಾವುದು ಎಲ್ಲಿ? ಇಲ್ಲಿ ಇದೆ, ಕಾಣಿಸ್ತಾ ಇದೆ ನೋಡಿ ಸುತ್ತ ಹ್ಞೂ ಇದೆಯಲ್ಲ, ಬಟ್ ಅದ್ರಲ್ಲಿ ನೀರು ಬರ್ತಾ ಇಲ್ಲ ನಿಮಗೆ. ಅದು ಡ್ರೈ ಗ್ಯಾಪ್ ಅಂತ ಕರಿತೀವಿ ಇದನ್ನ. ಒನ್ 67 ಒಂದು ಡ್ರೈ ಗ್ಯಾಪ್ ಇದೆ ಇದು. ನನಗೆ ಇವಾಗ ಹೆಂಗಂದ್ರೆ ಬೇಸಿಗೆನಲ್ಲಿ ಹೆಂಗಪ್ಪ ಅಂತ ಭಯ ಆಗೋಯ್ತು. ಅದಕ್ಕೆ ಇವಾಗ ಚೆಕ್ ಮಾಡಿಸ್ಬಿಟ್ಟು ಇಲ್ಲ ಒಳಗಡೆ ಇಳಿಸೋಣ, ಇದು ಎಷ್ಟಕ್ಕೆ ಇಳಿದಿದೆ ನೋಡ್ಬೇಕು ಕರೆಕ್ಟಾಗಿ. ಎಲ್ಲ ಹೇಳ್ತೀನಿ ಸರ್. ಇದು ನಿಮಗೆ ಸೆಕೆಂಡ್ ಸೋರ್ಸ್ ಇದು 167 ಏನಿದೆ, ಬಟ್ ಅದು ಡ್ರೈ ಗ್ಯಾಪ್, ನೀರು ಬರ್ತಾ ಇಲ್ಲ. ಮಳೆಯಲ್ಲಿ ಫ್ಲೋ ಆದರೂ ಆಗ್ಬೋದು ಇದರಿಂದ. ಆ್ಯಕ್ಚುಲಿ ನೀರು ಹಿಂಗೆ ಖಾಲಿ ಆಗಬಾರ್ದು. ಅಂದರೆ ಮೋಟ್ರ್ ಆನ್ ಮಾಡಿದಾಗ ನೀರು ಬರ್ತಾನೆ ಇರುತ್ತೆ, ಬಟ್ ಅದು ಸ್ಟ್ಯಾಂಡರ್ಡ್ ಆಗೇ ಇರುತ್ತೆ, ನೀರು ಖಾಲಿನೇ ಆಗಲ್ಲ. ಆವಾಗ ನಿಮಗೆ ಇಷ್ಟಾಗೂ ಓದಿದ್ರು ಕೂಡ ಬರುತ್ತೆ. ಬಟ್ ಈ ಬೋರ್ವೆಲ್ ಹಂಗಿಲ್ಲ ನೋಡಿ, ನೀರು ಖಾಲಿ ಆಗ್ತಾನೇ ಇದೆ. ಸೊ ನೀವೇನಂದರೆ ಬೆಳಗ್ಗೆ ಆನ್ ಮಾಡಬೇಕು, ತಿರ್ಗಾ ಒಂದ್ಸಲ ಫಿಲ್ ಆದಮೇಲೆ ಅರ್ಧ ಗಂಟೆ ಏನು ಪರವಾಗಿಲ್ಲ. ಈಗ ನಾನು ಟೈಮಿಂಗ್ಸ್ ಆನ್ ಮಾಡ್ಕೊಂಡಿದ್ದೀನಲ್ಲ, ನಿಮ್ಗೆ ಇಲ್ಲಿ ನೀರು ಪ್ರೆಷರ್ ಬರೋ ಗಂಟ ನೀವು ಓಡಿಸಿ, ಏನು ಪ್ರಾಬ್ಲಮ್ ಇಲ್ಲ. 1 hour ಬರುತ್ತಾ, 2 hours ಬರುತ್ತಾ, ಪ್ರೆಷರಲ್ಲಿ ಓಡಿಸ್ತಾನೇ ಇರಿ, ಏನು ಪ್ರಾಬ್ಲಮ್ ಆಗಲ್ಲ. ಪ್ರೆಷರ್ ಕಮ್ಮಿ ಆಗುತ್ತೆ. ಸೊ ಕಮ್ಮಿ ಆಗಿದ ತಕ್ಷಣ ಆಫ್ ಮಾಡಬೇಕು. ಸರಿ ಬಸ್ಸು, ಇವಾಗ ಏನಾದ್ರು ನೋಡ್ಕೊಂತೀವಿ. ಹೌದು, ಒಳಗಡೆ ಸೊಂಪು ಒಳಗಡೆ ಬಿಟ್ಬಿಟ್ಟು ನಾವು ಕೆಲಸ ಮಾಡಿದ್ರೆ ಫುಲ್ ಫಿನಿಶ್ ಆದಮೇಲೆ ನಾವು ಬಂದಿದ್ದು ಅವಾಗಲೂ ನೋಡ್ಕೊಳ್ಳೇಬೇಕು. ಹೆಂಗೆ ಗೊತ್ತಾಗುತ್ತೆ? ಡ್ರೈ ಗ್ಯಾಪ್ ಇದೆ, ಇದಿದೆಯಲ್ಲ ಸರ್, ಡ್ರೈ ರನ್ ಅಂತ ಇದೆ. ನೀವು ನೋಡ್ಕೊಳ್ತೀರ, ಅದೇ ಆನ್ ಆಫ್ ಮಾಡಬೇಕಾದ್ರೆ ಡ್ರೈ ರನ್ ಮೋಡ್ ಹಾಕೋಬೋದು ನೀವು. ಮೀಟ್ರ್ ಹಾಕೊಂಡು ನೀರು ಖಾಲಿ ಆಗಿದ್ದಂಗೆ ಅದೇ ಆಫ್ ಆಗುತ್ತೆ. ಸೊ ನೀರು ಬಂದಾಗ ಆನ್ ಆಗುತ್ತೆ. ಇಲ್ಲಾಂದರೆ ವಾಟರ್ ಕಂಟ್ರೋಲರ್ ಜೊತೆನೇ ಡ್ರೈ ರನ್ನನ್ನು ಅಟ್ಯಾಚ್ ಮಾಡಿಕೊಡ್ತಾರೆ ಅದರಲ್ಲಿ. ಅವಾಗ ನಿಮಗೆ ಅವರೇ ಮಾಡಿಕೊಡ್ತಾರೆ ಆಟೋಮೆಟಿಕ್. ಅದು ನೀವು ನೋಡೋಂಗೆ ಇಲ್ಲ. ಟೈಮಿಂಗ್ಸು 1 hourಗೆ ಒಂದ್ಸಲ ಹಾಫ್ ಆನ್ ಅವರ್ ಬೇಕಾ ನಿಮಗೆ, ಅವೆಲ್ಲ ಮಾಡಿಕೊಡ್ತಾರೆ, ಅದೇನು ಸಮಸ್ಯೆ ಏನಿಲ್ಲ. ಬಟ್ ಈಗ ನೀವು ನೋಡ್ಕೊಂಡೆ ಆನ್ ಆಫ್ ಮಾಡಲೇಬೇಕು. ಇಲ್ಲ ನಾನು ನೋಡಲ್ಲ ಅಂತಂದರೆ ಓಡಿಸಿ. ನೀರು ಆಫ್ ಮಾಡಿದ್ಮೇಲೆ ಮೋಟ್ರ್ ಆಫ್ ಮಾಡ್ಕೊಂಡು ಆಫ್ ಮಾಡಬೇಕು. ಒಂದು ಸಲ ಫುಲ್ಲಾಗಿ ಎತ್ತಿದ್ರೆ ನೀರು ಮಿನಿಮಮ್ 4 to 6 hours ಆನ್ ಮಾಡೋಂಗೇ ಇಲ್ಲ. ಆ ಥರ ಮಾಡ್ತು ಅಂದರೆ ಮೋಟ್ರುಗಳು ಲೈಫ್ ಬರುತ್ತೆ. ಈಗ ನೋಡಿ ಖಾಲಿ ಆಗ್ತಾನೇ ಇದೆ ನೀರು. ಹೌದು, ಖಾಲಿ ಆಗ್ತಾನೇ ಇದೆ. ಹೊಲಕ್ಕೆ ಹೋಗ್ತಾ ಇದೆ. ನೀವು ಹೇಳಿದ್ದು ಎಷ್ಟು 15 ನಿಮಿಷ ನೀರು ಬರುತ್ತೆ, ಆಮೇಲೆ ಕಮ್ಮಿ ಆಗುತ್ತೆ ಅಂತ ಹೇಳಿ. 15 ನಿಮಿಷ ಅಲ್ಲ, ಒಂದೊಂದು ಸಲ 1 hour ಬರುತ್ತೆ, ಒಂದೊಂದು ಸಲ ಅರ್ಧ ಗಂಟೆ. ನೀರು ಖಾಲಿ ಆದಮೇಲೆ ಸ್ಟಾಪ್ ಆಗುತ್ತೆ. ಸೊ ಅವಾಗ ಏನಪ್ಪ ಅಂತಂದರೆ ನೀವು ಬೆಳಿಗ್ಗೆನೇ ಜಾಸ್ತಿ ಓಡಿಸ್ಬಿಟ್ಟಿರ್ತೀರ. ಸೊ ಮತ್ತೆ ಇನ್ನೊಂದು ಸಲ ಆನ್ ಮಾಡೋದು ಏನಾಗುತ್ತೆ ಹಾಫ್ ಆನ್ ಅವರ್ಗೆ. ಬಟ್ ಆ ಥರ ಎಲ್ಲ ಆನ್ ಮಾಡೋಂಗಿಲ್ಲ. ನೀವು ಒಂದು ಸಲ ನೀರು ಎತ್ತಿದ ಮೇಲೆ ಮಿನಿಮಮ್ ಒಂದು 4 to 5 hours ರೆಸ್ಟ್ ಕೊಡಬೇಕು. ಹಲೋ ಹೇಳಿ ಚಿನ್ನ. ಓ ಚೆನ್ನಾಗಿದ್ದೀನಿ ಚಿನ್ನ, ನೀನು? ಹ್ಞೂ ಚಿನ್ನ, ಆಯಿತು. ಏನು ಪ್ಲಾನ್ ಸಂಚಾರ ಇವತ್ತು ನೆನ್ಸ್ಕೊಂಬಿಟ್ಟಿದ್ಯಾ? ಇಲ್ಲ ಕಣ, ಹಾಂ ಹಾಂ ಯಾರ ಹತ್ರನೂ ಇರಲ್ಲ ಬಿಡು. ಓಕೆ, ಏನಿಲ್ಲ ಬಿಡು, ಕೆಲಸದಲ್ಲಿದೆ. ಹಾಂ ಸರಿ. ಯಾಕಂದರೆ ಅದು ಸ್ಟೋರ್ ಆಗೋದಕ್ಕೆ ಅಷ್ಟು ಟೈಮ್ ಬೇಕು, ಮತ್ತೆ ಸ್ಟೋರ್ ಆಗೋದಕ್ಕೆ. ಖಾಲಿ ಆಗ್ತಾ ಇರೋಂಗೆ ಮೋಟ್ರ್ ಕ್ಯಾಮ್ರಾ ಹೋಗ್ಬೇಕಾ? ಹಂಗೇನಿಲ್ಲ, ಬಿಡ್ತೀನಿ ನಾನು. ಬಟ್ ನಿಮಗೆ ಗೊತ್ತಾಗಬೇಕಲ್ಲ. ನಾನು 10 ನಿಮಿಷದಲ್ಲಿ ಫುಲ್ಲು ಕೆಳಗಡೆ ಬಿಟ್ಬಿಟ್ಟು ಸರ್ ಮೋಟ್ರ್ ಇಷ್ಟಲ್ಲಿದೆ, ಮೋಟ್ರಿಂದ ಕೆಳಗಡೆ ಇಷ್ಟಲ್ಲಿದೆ ಅಂತ ಹೇಳ್ಬಿಡ್ತೀನಿ. ಬಟ್ ನನಗೆ ಈಗ ನೀವೇನೋ ನನಗೆ ಅವ್ರೇನು ಹೇಳೋದಂದ್ರೆ 15 ನಿಮಿಷ ನೀರು ಬರುತ್ತೆ, ಆಮೇಲೆ ಆಫ್ ಆಗ್ತಾಯಿದೆ ಚೆಕ್ ಮಾಡು ಅಂತಂದರು. ಸೊ ಹಾಗಾಗಿ ಆನ್ ಮಾಡ್ಕೊಂಡು ಕೂತಿದ್ದೀನಿ ಸುಮ್ಮನೆ. ಸೊ ನಿಮ್ಗೆ ಎಷ್ಟು ನಿಮಿಷವರೆಗೂ ಬರುತ್ತೆ ಅಂದ್ಬಿಟ್ಟು ನೋಡೋಣ ಅಂತ ಕೂತಿರೋದು. ಇಲ್ಲ ಅಂತಂದರೆ ನಾನು ನೀರೊಳಗಡೆ ಬಿಡ್ತೀನಿ, ನಂದು ಮೋಟ್ರ್ ಡೆಪ್ತ್ ಎಲ್ಲಿವರೆಗೂ ಹೇಳ್ತೀನಿ, ಎಂಡ್ವರೆಗೂ ಹೇಳ್ತೀನಿ. ಬರ್ತಾ ಇದೆ ಸರ್, ಇಷ್ಟು ಲೀಟ್ರ್ ನೀರಿದೆ, ಇಷ್ಟು ನಿಮಿಷ ನೀರು ಬರುತ್ತೆ, ಮುಗೀತು ಅಷ್ಟೇ. ಅಷ್ಟೇ ನಾನು ಹೋಗ್ಬೋದು. ನೋಡ್ತಾ ಇದ್ದೀನಿ ಯಾಕೆ ನಮಗೆ ಗೊತ್ತಾಗ್ಬಿಡುತ್ತೆ. ಈಗ ನನಗೆ ವಾಟ್ರ್ ಲೆವೆಲು ಮೋಟ್ರು ಡೆಪ್ತ್ ಸಿಕ್ಕಿದ್ರೆ ಇಷ್ಟು ಲೀಟ್ರ್ ನೀರಿದೆ ಅಂತ ನನಗೆ ಗೊತ್ತಾಗೋದಿಲ್ಲ. ಅಷ್ಟು ಲೀಟ್ರ್ ನೀರು ಇಷ್ಟು ನಿಮಿಷದಲ್ಲಿ ಬರುತ್ತೆ,
ಇದಾದ್ಮೇಲೆ 4 ಅವರ್ ರೆಸ್ಟ್ ಕೊಡಿ, Calculation. 5 ಅವರ್ ರೆಸ್ಟ್ ಕೊಡಿ ಅಂದ್ಬಿಟ್ಟು ಮುಗೀತಷ್ಟೇ. ನಿಮ್ಮ ಸೋರ್ಸ್ ಬೇರೆ ಯಾವ್ದಾದ್ರು ಇದೆಯಾ ಅಂತ ನೋಡ್ತಾ ಇದ್ದೀನಿ. ಯಾಕಂದರೆ 88ರಲ್ಲಿ ನಿಮ್ಗೆ ಗೊತ್ತಿರಲಿಲ್ಲ, 88ರಲ್ಲಿ ನೀರಿರೋದು ನಿಮ್ಗೆ ಗೊತ್ತಿತ್ತಾ? ನೀವು 150 ಅಡಿಲಿ ಒಂದು ಸ್ಮಾಲ್ ಸೋರ್ಸು ಅಂತಂದರೆ, ಬಟ್ 88 ಅಡಿಯಿಂದಲೇ ನೀರು ಬರ್ತಾ ಇದೆ. ಅದೊಂದೇ ಮೇಲಿಂದ ಬರ್ತಾ ಇರೋದು. ಈಗ ಆಲ್ಮೋಸ್ಟ್ 200 ಅಡಿ ಹೋಗಿದ್ದೀನಿ. 200 ಅಡಿಲಿ ಫಿಲ್ಟರ್ ಪೈಪ್ ಹಾಕ್ತಾರಲ್ಲ, ಅದರಿಂದ ಏನು ಸರ್, ಅದು ಏನು ಗೊತ್ತಾ ಸರ್, ನಿಮ್ಮ ಬೋರ್ಗೆ ಅವಶ್ಯಕತೆ ಇದ್ದರೆ ಮಾತ್ರ ಫಿಲ್ಟರ್ ಬೇಕು. ಚೆನ್ನಾಗಿದೆ ಬೋರು, ಚೆನ್ನಾಗಿರೋ ಬೋರ್ಗೆ ಏನು ಫಿಲ್ಟರ್ ಬೇಕು ಅಲ್ವಾ? ಅದೇನೆ ನಾನು ಅಂದಿದ್ದು. ಅಲ್ಲ. ಈಗೇನು ಇವಾಗವರೆಗೂ 200 ಅಡಿವರೆಗೂ ನೋಡಿದ್ದೀನಲ್ವಾ, 200 ಅಡಿವರೆಗೂ ಫಿಲ್ಟರ್ ಪೈಪ್ ಅವಶ್ಯಕತೆ ಇಲ್ಲ. ಇಲ್ಲ, ಅದ್ರ ಇನ್ನು ಮೇಲೆ ಬಾಟಮಲ್ಲಿ ಇಲ್ಲ, ಫುಲ್ 600 ಅಡಿ, 600 ಅಡಿಯಿಂದ 10 ಅಡಿ 20 ಅಡಿ ಕೆಳದವರೆಗೂ ಹೋಗುತ್ತೆ. ಅದೇನು ಗೊತ್ತಾ ಸರ್, ಸ್ಯಾನಿಟರಿ ಪೈಪ್ ಅಷ್ಟೇ ಬೇರೆ. ಹೌದು. ಅದರಿಂದ ಸುಮ್ನೆ ಹೋಲ್ line ಮಾಡಿರ್ತೀವಿ, ಹಾಕಿರ್ತಾರೆ ಈಗ ಹೋಲ್ ಅಷ್ಟೇ. ಮಾಡಿರ್ತೀವಿ, ನೀರನ್ನ ಮಾತ್ರ ಸಿಪ್ಪಾಗಲಿ ಅಂತ. ಕಲ್ಲು ಗಿಲ್ಲು ಮಣ್ಣು ಬಿದ್ದರೆ ಸೈಡಲ್ಲಿ ಬೀಳಲಿ ಅಂತ ಹಾಕಿರ್ತೀವಿ ಅಷ್ಟೇ. ಅದು ಈ ಬೋರ್ಗೆ ಅವಶ್ಯಕತೆ ಇದ್ದರೆ ಮಾತ್ರ ರೆಫರ್ ಮಾಡೋದು, ಇಲ್ಲಾಂದರೆ ಮಾಡಲ್ಲ. ಯಾಕಂದರೆ ಕಲ್ಲು ಬೀಳೋ ಥರ ಕಲ್ಲುಗಳಿದ್ರೆ, ಮತ್ತು ಬೋರ್ಡ್ ರಶ್ಶು, ಮತ್ತು ಸಾಫ್ಟ್ ಸಾಯಿಲ್, ಅದು ನೀರಲ್ಲಿ ನಿಮಗೆ ಮಿಕ್ಸ್ ಆಗ್ತಾ ಇರುತ್ತೆ, ಮಣ್ಣು. ಆ ಥರ ಏನಾರು ಇದ್ದರೆ ಸ್ವಲ್ಪ ಫಿಲ್ಟರ್ ಪೈಪ್ ಹಾಕ್ಕೊಳ್ಳಿ, ಬೆಟರ್ ಅಂತ ಹೇಳ್ತೀವಿ. ಅದು ಅವ್ರ ಆಪ್ಷನ್ ಇದ್ದರೆ. ಈಗ ಈ ಥರ ಹಿಂಗಿತ್ತು ಅಂದರೆ ಇದಕ್ಕೇನು ಅವಶ್ಯಕತೆ ಇಲ್ಲ ಅಂತ. ಡ್ರಾಪ್ ನೀರಲ್ಲೇ ಇಷ್ಟು ಮೇಲೆ ಬಂದಿದ್ಯೋ? ಇಲ್ಲ ಇಲ್ಲ, ಬಾಟಮಲ್ಲಿ ನೀರು, ಬಾಟಮಲ್ಲಿ ಸೋರ್ಸ್ ಇರುತ್ತೆ. ಆ ಸೋರ್ಸು ಬಂದಿರುತ್ತೆ, ಫಿಲ್ ಆಗಿರುತ್ತೆ. ನಾವು ಓವರ್ ನೈಟ್ ಎಲ್ಲ ಫಿಲ್ ಆಗಿರುತ್ತೆ. ನೀವು ಬೆಳಗ್ಗೆ ಎತ್ತಿರ್ತೀರಾ, ತಿರ್ಗಾ ಮತ್ತೆ ಇನ್ನೊಂದು ಸ್ವಲ್ಪ ಬಿಟ್ಟು ಇದು ಮಾಡಿ. ಇವಾಗ ಈ ಥರ ಇರುತ್ತೆ ಅಂದ್ಕೊಳ್ಳಿ ಅಕಸ್ಮಾತ್. ಇವಾಗ ನಾವು ತೆಗೆದ್ಬಿಡ್ತೀವಿ ಮೋಟ್ರ್ ಗೀಟ್ರ್ ಏನು ಡಮ್ಮಿ ಮಾಡಿ ಇಟ್ಕೊತೀವಿ, ಅಕಸ್ಮಾತ್ ಯೂಸ್ ಮಾಡಲ್ಲ, ನಮ್ಗೆ ಯೂಸ್ ಇಲ್ಲ ಅಂತ. ಫ್ಲೋ ಸ್ಟಾಪ್ ಆಗುತ್ತೆ, ಅವಾಗ ನೀರು ಬರಲ್ಲ. ಅಂದರೆ ಈಗ ಕೆಲವು ಎಲ್ಲರ ಪ್ರಶ್ನೆನೂ ಅದೇ, ಈಗ ನಾನು ನೀರೇ ಎತ್ತಲ್ಲಪ್ಪ, ಹಂಗನ್ನು ತುಂಬಿ ಈಚೆ ಬರಬೇಕು ಸರ್, ಯಾಕೆ ಬರಲ್ಲ ಅಂತ ಹೇಳ್ತಾರೆ. ಅದು ಫ್ಲೋ ಏನಂದರೆ ಸರ್, ರೂಟ್ಸ್ ಇರುತ್ತೆ ಭೂಮಿ ಒಳಗಡೆ. ಸೊ ಭೂಮಿ ಎಲ್ಲಾದರೂ ಹೀರ್ಕೊಳ್ಳುತ್ತೆ, ಅದು ಎಲ್ಲೆಲ್ಲಿ ಜಾಗ ಇರುತ್ತೆ ಅಲ್ಲೆಲ್ಲ ಹರ್ಕೊಂಡು ಈ ಥರ ಸ್ಟೋರ್ ಆಗುತ್ತೆ. ನೀವು ನೀರು ಎತ್ತಲಿಲ್ಲ ಅಂತಂದರೆ ಫ್ಲೋ ಬರಲ್ಲ. ಸೊ ಅಟ್ಲೀಸ್ಟ್ 2 ಡೇಸ್ ಒಂದ್ಸಲಾದ್ರೂ ನೀರು ಎತ್ತುತ್ತಾ ಇರಬೇಕು. ಆ ನೀರು ಎತ್ತುತ್ತಾ ಇದ್ದರೆ ಹೊಸ ನೀರು ಬರ್ತಾ ಇರುತ್ತೆ. ನೀವು ಬರೀ ಬೋರ್ವೆಲ್ ಹಾಕಿಸ್ಬಿಟ್ಟು 1 ವರ್ಷ ಬಿಟ್ರೂ ಇನ್ಕ್ರೀಸ್ ಆಗಲ್ಲ, ಫ್ಲೋ ಬರಲ್ಲ, ಅದು ಬೇರೆ ಕಡೆ ಹೋಗುತ್ತೆ. ಆಮೇಲೆ ಆನ್ ಮಾಡಿದ್ರೆ ಬರುತ್ತೆ. ಆವಾಗ ಏನಂದರೆ ಚೆಕ್ ಮಾಡಬೇಕು. ಅವಾಗ ಏನಾಗುತ್ತೆ ಅಂದರೆ, ಈ ಮಣ್ಣಿರುತ್ತಲ್ಲ ಸರ್, ಆ ಮಣ್ಣುಗಳೇನಾಗುತ್ತೆ, ನೀರಿನ ಸೋರ್ಸು ಅಂದರೆ ನೀರಿನ ಕಣ್ಣು ಅಂತ ಏನು ಕರಿತೀವಿ, ಅದರಲ್ಲೆಲ್ಲ ಹೋಗಿ ಹೋಗಿ ಕೂತಿರುತ್ತೆ. ಅಂಥ ಟೈಮಲ್ಲಿ ಫ್ಲೋ ಸ್ಟಾಪ್ ಆಗಿಬಿಡುತ್ತೆ. ಆವಾಗ ಈ ಥರ ಕ್ಯಾಮ್ರಾ ಬಿಟ್ಬಿಟ್ಟು ಚೆಕ್ ಮಾಡ್ತೀವಿ. ಏನಾದರೂ ಗಟ್ಟಿ ಭೂಮಿ ಇದ್ದರೆ, ಬಂಡೆ ಭೂಮಿ ಇತ್ತು ಅಂತಂದರೆ ಫ್ಲಶ್ ಅಂತ ಮಾಡಿಸ್ತೀವಿ. ಆವಾಗ ಏನಿದೆ ಸ್ಟಾಕ್ ವಾಟರು ಮತ್ತು ಮಣ್ಣುಗಳೇನಾದ್ರು ನೀರಿನ ಸೋರ್ಸಲ್ಲಿ ಏನಾದ್ರು ಮಣ್ಣು ಕೂತಿದ್ರೆ 50% ಈಚೆ ಬರುತ್ತೆ, ಫ್ಲೋ ಬರೋಕ್ಕೆ ಶುರು ಮಾಡುತ್ತೆ. 15 ನಿಮಿಷ ಆಯಿತು, 15 ನಿಮಿಷ ಆದರೂ ಫ್ಲೋ ಕಮ್ಮಿ ಆಗಿಲ್ಲ. ಇವಾಗ ಎಷ್ಟು ಫೀಟ್ ಹೋಗಿದ್ದೀವಿ? ಫೀಟ್. ಸೊ 200 ಫೀಟ್ಗೆ 15 ನಿಮಿಷ ಓಡೈತೆ. ಇನ್ನು 400 ಫೀಟ್ಗೆ ಎಷ್ಟು ನಿಮಿಷ ಓಡುತ್ತೆ? ಸೊ ನೀರಿದೆ, ನೀವು ಮೋಸ್ಟ್ಲಿ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರ ನೀವು. ಈಗ ನೋಡಿ, ನೀರು ಒಳಗಡೆ ಬಿಡ್ತಾ ಇದ್ದೀನಿ.
ಖಾಲಿ ಬಂಡೆ ಕೊರೆದಿರ್ತಾರೆ ಅಷ್ಟೇ. ನೀರು ಚೆನ್ನಾಗಿದೆಯಲ್ಲ ಕ್ಲಿಯರಾಗಿ, ಕೊಳೆ ಆ ಥರ ಗಲೀಜೇನಿಲ್ಲ, ಕ್ಲಿಯರಾಗಿ. ಇಲ್ಲ ನೋಡಿ ಸೋರ್ಸು ಹಿಂಗಿರುತ್ತೆ ಅಂತ ಕೇಳಿದ್ರಿ ಅಲ್ವಾ. ಸರ್ 360 ಒಂದು ಸೋರ್ಸ್ ಇದೆ. 360 ನೋಡಿ ಇದೆ ಈ ಕಲ್ಲಿದೆಯಲ್ಲ, ಏನು ಈ ಕಲ್ಲು ಕೂತಿದೆ ನೋಡಿ, ಒಂದ್ರ ಮೇಲೆ ಒಂದು ಹಿಂಗೆ ಕೂತಿದೆಯಲ್ಲ, ಈ ಕಲ್ಲೇ ನಿಮಗೆ ಬೀಳೋ ಥರ ಕಲ್ಲುಗಳು. ಬಿದ್ದರೆ ನಿಮಗೆ ಒಂದು ವೇಳೆ ಏನಾದ್ರು ಈ ನೀರು ಬಂದಾಗ ಅಕ್ಕಪಕ್ಕ ಎಲ್ಲರೂ ಬೋರ್ವೆಲ್ ಹಾಕ್ಸ್ತಾರೆ ನೋಡಿ, ಅವಾಗ ಹೇರ್ ಔಟ್ ಆದಾಗ ಈ ಕಲ್ಲು ಏನು ಕೂತಿದೆಯಲ್ಲ, ಇದು ಆ್ಯಕ್ಚುಲಿ ಇದು ಒಂದು ಬಂಡೆ, ಇದು ಬಂಡೆ. ಈ ಬಂಡೆ ಮಧ್ಯದಲ್ಲಿರೋದು ಸೋರ್ಸ್. ಏನು ಹಿಂಗೆ ಕೂತಿದೆ ಈ ಕಲ್ಲುಗಳು ನಿಮ್ಗೆ ಬೀಳೋ ಚಾನ್ಸಸ್ ಇರುತ್ತೆ ಅಂತ ಫಿಲ್ಟರ್ ಪೈಪ್ ಹಾಕ್ಕೊಳ್ಳಿ ಅಂತಾರೆ. ಬಟ್ ಇದೇನು ಬೀಳಲ್ಲ ನಿಮಗೆ, ಈಗಲೇ ಬೀಳುತ್ತೆ, ಒಂದು ವರ್ಷ ಆದಮೇಲೆ ಬೀಳುತ್ತೆ, ಅದನ್ನ ಯಾರು ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ಬೀಳೋ ಅಂಥ ಕಲ್ಲುಗಳಿದೆ. ಸೊ 360 ಇದು. ಆನಲ್ಲೇ ಇರಲಿ. ಹಾಂ ಸರ್, ನೀರು ರನ್ನಿಂಗಲ್ಲಿ ಇದ್ದಾಗ ನೀವು 1 ಅವರ್ ಓಡಿಸಿದ್ರು ಮೋಟ್ರಿಗೆ ಏನೂ ಆಗಲ್ಲ ಸರ್. ಸೊ ನೀರು ಇಲ್ಲದೇ ಇದ್ದಾಗ ಖಾಲಿ ಮೋಟ್ರ್ ಓಡಿಸಿದ್ರೆ ಸಮಸ್ಯೆ ಆಗುತ್ತೆ. ಬಟ್ ನೀರಿದೆ. ಹಾಂ
500 ಅಡಿಲಿ ಬಿಟ್ಟಿದ್ದೀರಾ ಸರ್ ಟಾಪ್. 495 ಟಾಪು. ಅಣ್ಣ ಈಗ ಮೋಟ್ರ್ ಆಫ್ ಮಾಡೋಣ. ಅಣ್ಣ ಹಾಫ್ ಆನ್ ಅವರ್ ಕಂಟಿನ್ಯೂಸ್ ಆಗಿ ಪ್ರೆಷರಲ್ಲಿ ಬಂದಿರೋದು, ನೀರು ಖಾಲಿನೇ ಆಗಿಲ್ಲ. ಸರಿನಾ? ಈಗ ನಾನು ಯಾಕೆ ಆಫ್ ಮಾಡಿದೆ ಅಂದರೆ ಮೋಟ್ರಿಂದ ಕೆಳಗಡೆ ಚೆಕ್ ಮಾಡಬೇಕು. ಮೋಟ್ರು ರನ್ನಿಂಗಲ್ಲಿ ಇದ್ದಾಗ ಕ್ಯಾಮ್ರಾ ಬಿಡಲ್ಲ ಅಂದ್ಬಿಟ್ಟು ಆಫ್ ಮಾಡ್ತೀವಿ ಅಷ್ಟೇ. ಸೊ ಹಾಗಾಗಿ ಇದು ಮಾಡಿಸ್ತೇವೆ. ಮೋಟ್ರ್ ಎಂಡಿದು. ಸೊ ಮೋಟ್ರು ಎಂಡಲ್ಲಿ ಏನಾದ್ರು ಮಣ್ಣಿಗಿನ ಕೂತಿದೆಯಾ ನಿಧಾನ ಬರುತ್ತೆ, ಅದು ಇಲ್ಲ. ಸೊ ಕ್ಲಿಯರ್ ಆಗಿದೆ ಮೋಟ್ರಿಂದ ಕೆಳಗಡೆ. ಈಗ ನೋಡಿ ಮೋಟ್ರಿಂದ ಕೆಳಗಡೆ ಬಿಡ್ತೀನಿ. ಈಗ ಮೋಟ್ರಿಂದ ಕೆಳಗಡೆ ಹೋಗ್ತಾ ಇದೆ. ಈಗ ಇಲ್ಲ ಇಲ್ಲ, ಇದು ಸಿಲ್ಟ್ ಇದು ಇದ್ದೇ ಇರುತ್ತೆ. ಇಷ್ಟು ಸಿಲ್ಟ್ ಇಲ್ಲ ಅಂದರೆ ಯೂಸ್ ಮಾಡ್ತಾ ಮಾಡ್ತಾ ಇನ್ನೂ ಕ್ಲಿಯರ್ ಆಗಿಬಿಡುತ್ತೆ. ನೋಡಿ ಸರ್, ಬಾಟಮಲ್ಲಿ ಒಂದು ಸೋರ್ಸ್ ಇದೆ, ನಿಮಗೆ ಕಾಣಿಸ್ತಾ ಇದೆಯಾ ಸೋರ್ಸು? ನೋಡಿ, ಇದು ಕಂಡೆ ಇದೇ ಸೋರ್ಸ್. ಕೆಳಗಡೆ ಈಗ ಹಳ್ಳ ಥರ ಇದೆ ಅದೇ ಸೋರ್ಸಿಗೆ ಬರೋ ಜಾಗ ಅದೇ. 520 ಅಡಿಗೆ ಏನೋ ಹೇಳಿದ್ರು ಅಂತ. ಇದೇ ಮೈನ್ ಸೋರ್ಸು. ಹೌದು, 530 ಅಡಿ. ಹಾಂ, ಇದೇ ಮೈನ್ ಸೋರ್ಸು. ದೊಡ್ಡದಿದೆಯಾ ಸೋರ್ಸು? ನಾರ್ಮಲ್ ಆಗಿದೆ. ಅಡಿಗಿದೆ ಮೋಟ್ರಲ್ಲ. ಈ ಬಾಟಮ್ ನೀರು ಯಾಕೆ ಗಲೀಜಾಗಿದೆ ಅಂದರೆ ಆ ನೀರನ್ನ ನಾವು ಯೂಸೇ ಮಾಡಲ್ವಲ್ಲ, ಬರೀ ಮೋಟ್ರ್ವರೆಗೂ ಮಾತ್ರ ಯೂಸ್ ಮಾಡ್ತೀವಿ. ಅದರಿಂದ ಕೆಳಗಡೆ ಸ್ಟಾಕ್ ಹಂಗೆ ಇದೆ. ಆಮೇಲೆ ಫಿಲ್ಟರ್ ಆಗಿರೋ ನೀರೆಲ್ಲ ಬಾಟಮಲ್ಲಿ ಹೋಗಿ ಹೋಗಿ ಕುತ್ಕೊಳ್ಳುತ್ತೆ. ಇವಾಗ ನಾವು ಇನ್ನೊಂದು 3 ಅಡಿ ಕೆಳಗಡೆ ಇಳಿಸ್ಕೊಂಡ್ರೆ ಏನು ಪರವಾಗಿಲ್ಲಲ್ಲ? ಆರಾಮಲ್ಲಿ ಇಳಿಸ್ಬೋದು. ಮೋಟ್ರ್ ಕೆಪಾಸಿಟಿ ನೋಡಿಕೊಂಡು ಇಳಿಸ್ಕೋಬೋದು. ನೀವು
43 ಎಂಡು. ಅದೇ